ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ಹಳ್ಳಿಗಳಿಂದ ಕೂಡಿದ ವ್ಯವಸಾಯವೇ ಪ್ರಧಾನವಾದ ದೇಶ. ಅದಕ್ಕೆ ರೈತ ಈ ದೇಶದ ಬೆನ್ನೆಲುಬು ಎಂದು ಹೇಳುವುದು. ಈ ನಮ್ಮ ಭಾರತದಲ್ಲಿ ಅನೇಕ ಆಹಾರ ಬೆಳೆಗಳನ್ನು ಬೆಳೆಯುತ್ತಾರೆ. ಅದರಲ್ಲಿ ರಾಗಿಯೂ ಒಂದು. ಈ ರಾಗಿಯನ್ನು ಫಿಂಗರ್ ಮಿಲೆಟ್ ಎಂದು ಮತ್ತು ರಾಮಧಾನ್ಯ ಎಂದು ಕರೆಯುತ್ತಾರೆ. ಕನಕದಾಸರು ತಮ್ಮ ರಾಮಧಾನ್ಯ ಚರಿತ್ರೆಯಲ್ಲಿ ನೆರೆದೆಲಗ ಎಂದು ಕರೆದಿದ್ದಾರೆ. ಪ್ರಪಂಚದಲ್ಲಿಯೇ ಆಹಾರ ಧಾನ್ಯಗಳಲ್ಲಿ ಅಗ್ರಸ್ಥಾನದಲ್ಲಿರುವ ಇಂತಹ ರಾಗಿಯ ಕುರಿತಾದ ಮೈ ನವಿರೇಳಿಸುವಂತಹ, ಕುತೂಹಲ ಕೆರಳಿಸುವ, ಸ್ವಾರಸ್ಯಕರವಾದ ರಾಗಿಯ ಕ್ಷೇತ್ರಕ್ಕೆ ವಿಶ್ವದಲ್ಲಿಯೇ ಅಪಾರವಾದ ಕೊಡುಗೆಯನ್ನು ನೀಡಿದ ನಮ್ಮ ತಾಯ್ನೆಲದ ಹಿರಿಮೆಯ ವಿಚಾರವನ್ನು ನಿಮ್ಮ ಮುಂದಿಡುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇವೆ. ಸ್ನೇಹಿತರೆ, ರಾಗಿ ತಿಂದವನಿಗೆ ರೋಗವಿಲ್ಲ ಎನ್ನುವ ಮಾತಿದೆ. ರಾಗಿ ಒಂದು ಪೂರ್ಣ ಆಹಾರ ಧಾನ್ಯ. ಉಳಿದೆಲ್ಲ ಆಹಾರ ಧಾನ್ಯಗಳಿಗಿಂತ ಹೆಚ್ಚಿನ ಫೈಬರ್ ಹೊಂದಿರುವುದರಿಂದ ಹಾಗೂ ಅಮೈನೋ ಆಸಿಡ್ ಟ್ರಿಪ್ಟೋಫಾನ್ ಇರುವುದರಿಂದ ತೂಕ ಇಳಿಸಿಕೊಳ್ಳಬೇಕು ಎನ್ನುವವರಿಗೆ ರಾಗಿ ಹೇಳಿ ಮಾಡಿಸಿದ ಆಹಾರ ಧಾನ್ಯ. ಇನ್ನು ಕ್ಯಾಲ್ಸಿಯಂ ವಿಚಾರಕ್ಕೆ ಬಂದರೆ ಇನ್ನು ಯಾವುದೇ ಆಹಾರ ಧಾನ್ಯ ರಾಗಿಯ ಹತ್ತಿರಕ್ಕೂ ಬಂದು ನಿಲ್ಲಲು ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ಕ್ಯಾಲ್ಸಿಯಂ ಹಾಗೂ ವಿಟಮಿನ್ ಡಿ ರಾಗಿಯಲ್ಲಿವೆ. ಹೀಗಾಗಿ ರಾಗಿ ಹಲ್ಲು ಹಾಗೂ ಮೂಳೆಗಳ ಬಲವರ್ಧನೆಗೆ ರಾಗಿ ಸಹಕಾರಿಯಾಗಿದೆ. ಫೈಬರ್ ಹೆಚ್ಚು ಇರುವುದರಿಂದ ಡಯಾಬಿಟಿಸ್ ನಿಯಂತ್ರಣಕ್ಕೆ ತರುತ್ತದೆ. ಕೊಲೆಸ್ಟ್ರಾಲ್ ಕಡಿಮೆ ಮಾಡುವುದಲ್ಲದೆ ಸ್ಟ್ರೆಸ್ ಹಾರ್ಮೋನ್ಗಳನ್ನು ನಿಷ್ಕ್ರಿಯಗೊಳಿಸಿ ಮಾನಸಿಕ ಸಮತೋಲನ ಕಾಪಾಡುತ್ತದೆ. ಅಧಿಕ ಕಬ್ಬಿಣಾಂಶ ಇರುವುದರಿಂದ ಅನಿಮಿಯಾ ನಿಯಂತ್ರಿಸಿ ಮನೋಲ್ಲಾಸ ನೀಡುತ್ತದೆ. ರಾಗಿಯ ಸೇವನೆಯಿಂದ ಚರ್ಮದ ಕಾಂತಿಯೂ ಹೆಚ್ಚುತ್ತದೆ. ರಾಗಿಯ ನಿಯಮಿತ ಸೇವನೆಯಿಂದ ಬಾಣಂತಿಯರಲ್ಲಿ ಎದೆ ಹಾಲಿನ ಪ್ರಮಾಣವೂ ಹೆಚ್ಚುತ್ತದೆ. ಕುಷ್ಠರೋಗ ನಿವಾರಣೆಯಲ್ಲಿ ರಾಗಿಯ ಉಪಯೋಗವಿದೆ. ಸ್ನೇಹಿತರೆ, ರಾಗಿಯ ಸೇವನೆಯಿಂದ ನಮಗೆ ಇಷ್ಟೆಲ್ಲ ಉಪಯೋಗ ಇರುವ ಈ ರಾಮಧಾನ್ಯ ನಮ್ಮ ದೇಶದ ಬೆಳೆಯೇ ಅಲ್ಲ ಎನ್ನುವುದು ನಿಮಗೆ ತಿಳಿದಾಗ ಆಶ್ಚರ್ಯ ಆಗುವುದಂತೂ ಖಚಿತ. ಹಾಗಾದರೆ ಈ ರಾಗಿ ಯಾವ ದೇಶದ್ದು? ಇದು ನಮ್ಮ ಭಾರತಕ್ಕೆ ಬಂದು ನೆಲೆಯೂರಿ ನಿಮ್ಮೆಲ್ಲರ ಆಹಾರದ ಅವಿಭಾಜ್ಯ ಅಂಗವಾದ ಈ ರಾಗಿಯ ಕ್ಷೇತ್ರಕ್ಕೆ ನಮ್ಮ ಭಾರತದ ಕೊಡುಗೆ ಏನು? ಜಗತ್ ಪ್ರಸಿದ್ಧಿಯಾದ ಈ ಧಾನ್ಯದ ತಳಿ ಸಂಕರಣದಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕದ ಕನ್ನಡ ಕುವರನ ಅಭೂತಪೂರ್ವ ಸಾಧನೆ ಏನು ಮತ್ತು ಆ ಕನ್ನಡ ಕುವರ ಯಾರು ಎನ್ನುವ ವಿಚಾರ ನಿಮ್ಮ ಮುಂದೆ ತರುವುದೇ ಈ ಸಂಚಿಕೆಯ ಆಶಯ. ಹೌದು, ಈ ರಾಗಿಯನ್ನು ಆಫ್ರಿಕಾ ಮತ್ತು ಏಷ್ಯಾ ಖಂಡದ ಹಲವಾರು ದೇಶಗಳಲ್ಲಿ ಬೆಳೆಯುತ್ತಿದ್ದರಾದರೂ ಇದು ಇಥಿಯೋಪಿ ದೇಶದ ಮೂಲ ಬೆಳೆಯಾಗಿದೆ. ಈ ರಾಗಿಯನ್ನು ಸುಮಾರು 4,000 ವರ್ಷಗಳ ಹಿಂದೆ ಭಾರತಕ್ಕೆ ತರಲಾಯಿತು. ಅದಕ್ಕೆ ಪುಷ್ಟಿ ನೀಡುವಂತೆ ಕನಕದಾಸರು ತಮ್ಮ ರಾಮಧಾನ್ಯ ಚರಿತ್ರೆಯಲ್ಲಿ ರಾಗಿ ಮತ್ತು ಭತ್ತಕ್ಕೆ ನಡೆಯುವ ಜಗಳವನ್ನು ವಿವರಿಸಿರುವುದು ಇಲ್ಲಿ ನಾವು ಸ್ಮರಿಸಬಹುದು. 100 ವರ್ಷಗಳ ಹಿಂದೆ ಭಾರತದಲ್ಲಿ ಕರಿಕಡ್ಡಿ ರಾಗಿ, ಬಿಳಿ ಕಡ್ಡಿ ರಾಗಿ, ಗಿಡ್ಡ ರಾಗಿ, ಹಸಿರು ರಾಗಿ, ಹಸಿರು ಕೊಂಬು ರಾಗಿ, ಮಾದಯ್ಯನಗಿರಿ 1, ಮಾದಯ್ಯನಗಿರಿ 2, ದೊಡ್ಡ ರಾಗಿ, ಗೌಬಿಲ್ಲೆ ರಾಗಿ, ಮಜ್ಜಿಗೆ ರಾಗಿ, ಜೇನು ಮುದ್ದೆ ರಾಗಿ, ಬೆಣ್ಣೆ ಮುದ್ದೆ ರಾಗಿ, ರುದ್ರ ಜಡೆ ರಾಗಿ, ಜಡೆ ಸಂಘ ರಾಗಿ, ಈ ಎಲ್ಲ ತಳಿಗಳ ರಾಗಿಗಳು ಬೆಳೆದರೂ ಇವೆಲ್ಲವೂ ಎಕರೆಗೆ ಸರಾಸರಿ 5ರಿಂದ 8 ಕ್ವಿಂಟಲ್ ಇಳುವರಿ ಬರುವುದೇ ಕಷ್ಟವಾಗಿತ್ತು. ಆ ಸಮಯದಲ್ಲಿ ಅಂದರೆ 1913ರಲ್ಲಿ ಮೈಸೂರು ವ್ಯವಸಾಯ ಇಲಾಖೆಯ ಮೊದಲ ನಿರ್ದೇಶಕರಾದ ವಿದೇಶಿ ಅಧಿಕಾರಿ ಲೆಸ್ಸಿ ಕೋಲ್ಮನ್ ಸೇರಿದಂತೆ ಜಗತ್ತಿನ ಎಲ್ಲ ಹೆಸರಾಂತ ಪ್ರಸಿದ್ಧ ವಿಜ್ಞಾನಿಗಳು ರಾಗಿ ತಳಿ ಸಂಕರಣದಲ್ಲಿ ಶ್ರಮಿಸಿ ರಾಗಿ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಇರುವ ಬೆಳೆ, ಇದರಲ್ಲಿ ತಳಿ ಸಂಕರಣ ಮಾಡಲು ಸಾಧ್ಯವೇ ಇಲ್ಲ ಎಂದು ಸೋತು ಕೈ ಚೆಲ್ಲಿ ಕುಳಿತರು. ಆದರೆ ಆ ಸಮಯದಲ್ಲಿ ಭಾರತದಲ್ಲಿ ದಿನೇ ದಿನೇ ಏರುತ್ತಿದ್ದ ಜನಸಂಖ್ಯೆಗೆ ರಾಗಿಯ ಅವಶ್ಯಕತೆ ಬಹಳ ಹೆಚ್ಚಿತ್ತು. ಆದರೆ ಇಳುವರಿ ಮಾತ್ರ ಕಡಿಮೆ ಬರುತ್ತಿತ್ತು. ಆ ತಳಿಗಳ ರಾಗಿಯ ಪೈರು ಕಡಿಮೆ ಎತ್ತರ ಬೆಳೆಯುವುದರಿಂದ ದನ ಕರುಗಳಿಗೆ ಮೇವಿನ ಅಭಾವವನ್ನು ನೀಗಿಸಲು ಸಾಧ್ಯವಾಗುತ್ತಿರಲಿಲ್ಲ. ಇಂತಹ ಸಂದಿಗ್ಧ ಸಮಯದಲ್ಲಿ ರಾಗಿಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಯಾರೂ ಕಂಡು ಕೇಳಿರದ ರೀತಿಯಲ್ಲಿ
ತನ್ನ ನೋಡಿ ಗೇಲಿ ಮಾಡಿದವರ ಮುಂದೆಯೇ ರಾಗಿ ತಳಿ ಸಂಕರಣಕ್ಕೆ ತನ್ನನ್ನೇ ತಾನೇ ಅರ್ಪಿಸಿ ಅಭೂತಪೂರ್ವ ಯಶಸ್ಸನ್ನು ಸಾಧಿಸಿ ರಾಗಿಯ ಕ್ಷೇತ್ರದಲ್ಲಿ ಇಡೀ ಜಗತ್ತಿಗೆ ಮಾದರಿಯಾದವರು ನಮ್ಮ ಕನ್ನಡ ನಾಡಿನ ಜನಾನುರಾಗಿ ರಾಗಿ ಬ್ರಹ್ಮ ರಾಗಿ ಸಂತ ಎಂದು ಕರೆಯಲ್ಪಡುವ ಶ್ರೀಯುತ HC ಲಕ್ಷ್ಮಣಯ್ಯನವರು. ಸ್ನೇಹಿತರೆ, ಅವರು ಮಾಡಿದ ಮಹತ್ ಸಾಧನೆ ವಿವರಿಸುವ ಮುನ್ನ ಇತ್ತೀಚಿನ ಯುವ ಪೀಳಿಗೆಗೆ ಅರಿಯದ ಇವರ ಸಂಕ್ಷಿಪ್ತ ಪರಿಚಯ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸ್ನೇಹಿತರೆ, ಲಕ್ಷ್ಮಣಯ್ಯನವರು ಮೈಸೂರು ಜಿಲ್ಲೆಯ ಆರೋಹಳ್ಳಿಯಲ್ಲಿ ಚೆಲುವಯ್ಯ ಮತ್ತು ಚೆನ್ನಮ್ಮ ದಂಪತಿಯ ಮಗನಾಗಿ 1921ರಲ್ಲಿ ಜನಿಸಿದರು. ಕಡು ಬಡತನದಲ್ಲಿ ಬೆಳೆದರೂ ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯದ ಸಿರಿತನದಲ್ಲಿ ತನ್ನ ಹುಟ್ಟೂರಿನಲ್ಲೇ ಮರಳಿನಲ್ಲಿ ಅಕ್ಷರ ಬರೆಯುವ ಮೂಲಕ ಪ್ರಾಥಮಿಕ ಶಿಕ್ಷಣ ಪ್ರಾರಂಭಿಸಿದ ಇವರು ಬೆಂಗಳೂರು ಸೆಂಟ್ರಲ್ ಕಾಲೇಜಿನಿಂದ 1941ರಲ್ಲಿ ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ ವಿಷಯಗಳೊಂದಿಗೆ BSc ಪದವಿಯನ್ನು ಪಡೆದರು. ರೈಲ್ವೆ ಇಲಾಖೆಯಲ್ಲಿ ಕೆಲಕಾಲ ರೈಲ್ವೆ ಗುಮಾಸ್ತನಾಗಿ ಸೇವೆ ಸಲ್ಲಿಸಿದ ಅವರು ಅಲ್ಲಿನ ನೌಕರರ ಕಳ್ಳತನ, ಭ್ರಷ್ಟಾಚಾರ ಕಂಡು ಕೆಲಸಕ್ಕೆ ರಾಜೀನಾಮೆ ನೀಡಿದರಾದರೂ ಆ ಇಲಾಖೆಯ ಅದನ್ನು ಪುರಸ್ಕರಿಸದೇ ಇರುವ ಕಾರಣ ಬೀರೂರಿನ ಕೃಷಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಬೇಕಾಗಿ ಬರುತ್ತದೆ. ಅಷ್ಟೊತ್ತಿಗಾಗಲೇ ಭಾರತ ಸ್ವತಂತ್ರ ಸಂಗ್ರಾಮದಿಂದ ಮುಕ್ತಿ ಪಡೆದು ಸ್ವತಂತ್ರ ಭಾರತವಾಗಿ ಘೋಷಣೆಯೇನೋ ಆಗಿತ್ತು. ಆದರೆ ಬಡತನ, ನಿರುದ್ಯೋಗ ತಾಂಡವವಾಡುತ್ತಿತ್ತು. ಆ ಸಮಯದಲ್ಲಿ ಅಂದರೆ 1949ರಲ್ಲಿ ಮಂಡ್ಯದ VC ಫಾರಂನಲ್ಲಿ ಕಿರಿಯ ಸಹಾಯಕ ಸಸ್ಯಶಾಸ್ತ್ರಜ್ಞರಾಗಿ ಸೇರಿಕೊಂಡು ಜಗತ್ತಿನ ವಿಜ್ಞಾನಿಗಳೆಲ್ಲರೂ ರಾಗಿ ತಳಿ ಸಂಕರಣದಲ್ಲಿ ಸೋತಿದ್ದರೂ ಲಕ್ಷ್ಮಣಯ್ಯನವರು ಎದೆ ಗುಂದಲಿಲ್ಲ. ನಾವು ಏನು ಯೋಚಿಸುತ್ತೇವೋ ಅದಾಗುತ್ತದೆ, ನಮ್ಮ ಯೋಚನೆಗಳಿಂದಲೇ ಜಗತ್ತನ್ನು ಕಟ್ಟುತ್ತೇವೆ ಎನ್ನುವ ಬುದ್ಧರ ಹೇಳಿಕೆಯಂತೆ ತಮ್ಮ ಜೀವನವನ್ನೇ ರಾಗಿ ತಳಿ ಸಂಕರಣಕ್ಕೆ ಸವಸಿದರು. ತಮ್ಮ ಆಲೋಚನಾ ಶಕ್ತಿಯಿಂದ ತಾವೇ ಆವಿಷ್ಕರಿಸಿದ ವಿಶೇಷ ಸಂಪರ್ಕ ಪದ್ಧತಿಯ ಮೂಲಕ ರಾಗಿ ತಳಿ ಸಂಕರಣದಲ್ಲಿ ಯಶಸ್ಸು ಕಂಡು ಸಂಕರಣ ರಾಗಿ ತಳಿಗಳನ್ನು ಕಂಡುಹಿಡಿದ ಜಗತ್ತಿನ ಮೊಟ್ಟ ಮೊದಲ ವಿಜ್ಞಾನಿಯಾದರು. ಸರ್ಕಾರಿ ದಾಖಲೆಗಳಲ್ಲಿ ಇವರು ರಾಗಿ ಬ್ರೀಡರ್ ಆದರೆ ಇಳುವರಿ ಕಾಣದೆ ರೋಸಿ ಹೋಗಿದ್ದ ರೈತರ ಪಾಲಿಗೆ ರಾಗಿ ಬ್ರಹ್ಮ ಆದರು ನಮ್ಮ HC ಲಕ್ಷ್ಮಣಯ್ಯನವರು. ಸ್ನೇಹಿತರೆ, ಲಕ್ಷ್ಮಣಯ್ಯನವರು 1951ರಿಂದ 1964ರವರೆಗಿನ ಸತತ 13 ವರ್ಷಗಳ ನಿರಂತರ ಪರಿಶ್ರಮದ ಫಲವಾಗಿ ಸ್ಥಳೀಯ ರಾಗಿ ತಳಿಗಳೊಂದಿಗೆ ಕೊಯಮತ್ತೂರಿನ ತಳಿಗಳನ್ನು ಸಂಕರಣಗೊಳಿಸಿ ಅನ್ನಪೂರ್ಣ, ಉದಯ, ಅರುಣ, ಶಕ್ತಿ ಮತ್ತು ಕಾವೇರಿ ತಳಿಗಳನ್ನು ಬಿಡುಗಡೆ ಮಾಡಿದರು. ಇದರಿಂದ 50% ಅಧಿಕ ಇಳುವರಿ ಸಾಧ್ಯವಾಯಿತು. ಇವರ ಈ ಸಾಧನೆಯನ್ನು ಮೆಚ್ಚಿದ ಸರ್ಕಾರ 1975ರಲ್ಲಿ ಕರ್ನಾಟಕದ ಕೃಷಿಕ ಸಮಾಜ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಅಂದಿನ ಪ್ರಧಾನಮಂತ್ರಿಯಾದ ಶ್ರೀಮತಿ ಇಂದಿರಾ ಗಾಂಧಿಯವರು ಸನ್ಮಾನಿಸಿದ್ದನ್ನು ಕನ್ನಡಿಗರಾದ ನಾವು ಹೆಮ್ಮೆಯಿಂದ ಈ ಕ್ಷಣದಲ್ಲಿ ಸ್ಮರಿಸಲೇಬೇಕು. ಇಲ್ಲಿಗೆ ತೃಪ್ತರಾಗದ ಅವರು ದೇಶಿ ರಾಗಿ ತಳಿಗಳೊಂದಿಗೆ ಆಫ್ರಿಕಾ ರಾಗಿ ತಳಿಗಳನ್ನು ಸಂಕರಣ ಮಾಡಿ ಇಂಡಾಫ್ 1ರಿಂದ ಇಂಡಾಫ್ 15ರವರೆಗೆ ತಳಿಗಳನ್ನು ಅಭಿವೃದ್ಧಿ ಮಾಡಿ ಎಕರೆಗೆ 5ರಿಂದ 8 ಕ್ವಿಂಟಲ್ ಬೆಳೆಯುತ್ತಿದ್ದ ರಾಗಿ 15ರಿಂದ 20 ಕ್ವಿಂಟಲ್ವರೆಗೆ ಇಳುವರಿ ಬರುವ ಹಾಗೆ ತಳಿ ಅಭಿವೃದ್ಧಿ ಪಡಿಸಿದ ಕೀರ್ತಿ ಲಕ್ಷ್ಮಣಯ್ಯನವರಿಗೇ ಸಲ್ಲುತ್ತದೆ. ಸ್ನೇಹಿತರೆ, ಕೋಟ್ಯಾಂತರ ಜನರ ಹಸಿವು ನೀಗಿಸಿದ ಲಕ್ಷ್ಮಣಯ್ಯನವರಿಗೆ ವಿದೇಶಗಳಿಗೆ ತೆರಳುವ ಅವಕಾಶಗಳು ಒದಗಿ ಬಂದರೂ ರಾಗಿ ಬೆಳೆಯದ ಆ ದೇಶಗಳಿಗೆ ನಾನು ಹೋಗಿ ಮಾಡುವುದಾದರೂ ಏನು ಎಂದು ತಿರಸ್ಕರಿಸಿದರು. ತಮ್ಮ ಕಾರ್ಯನಿಷ್ಠೆಯಿಂದ ಒದಗಿ ಬಂದ ಗೆಜೆಟೆಡ್ ಆಫೀಸರ್ ಹುದ್ದೆಗಳಿಗೆ ಮಾರು ಹೋಗದೆ ತಿರಸ್ಕರಿಸಿ ರಾಗಿ ತಳಿ ಸಂಕರಣಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಸಿದ ಶ್ರೀಯುತ HC ಲಕ್ಷ್ಮಣಯ್ಯನವರಿಗೆ ಕನ್ನಡಿಗರಾದ ನಾವು ನೀವು ಒಂದು ಸೆಲ್ಯೂಟ್ ಹೊಡಿಲೇಬೇಕು. ಸ್ನೇಹಿತರೆ, ರಾಗಿ ತಳಿ ಸಂಕರಣದಲ್ಲಿ ಕರ್ನಾಟಕ ಭಾರತ ಮಾತ್ರವಲ್ಲದೆ ಇಡೀ ಜಗತ್ತಿಗೆ ಮಾದರಿಯಾದ ನಮ್ಮ ತವರು ನೆಲದ ಹೆಮ್ಮೆಯ ಕನ್ನಡಿಗ ರಾಗಿ ಲಕ್ಷ್ಮಣಯ್ಯನವರ ಬಗ್ಗೆ ಮಾಡಿದ ಈ ವಿಡಿಯೋವನ್ನು ನಾಡಿನ ಎಲ್ಲ ರೈತ ಬಾಂಧವರಿಗೆ ಅರ್ಪಿಸುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಮತ್ತೊಂದು ರೋಚಕ ವಿಚಾರದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀವಿ. ಅಲ್ಲಿಯವರೆಗೂ ಕಾಯ್ತಾ ಇರಿ.
ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ.